ಸಿನಿಮಾ ಬಂದು ತಿಮ್ರಾಯಿ ಅಂತ ಹೇಳ್ಬಿಟ್ಟು ಸಾಧು ಕೋಕಿಲ್ನ ಇಂಟ್ರೊಡ್ಯೂಸ್ ಮಾಡಿದ್ದೆ. ಎರಡನೇ ಸಿನಿಮಾ ಸಿ.ಪಿ. ಯೋಗೀಶ್ವರ್ ಅವರು ಕೌಶಲ್ಯ ಬದ್ರಿ ಸಿನಿಮಾ. ಮೂರನೇದು ಗುಣವಂತ ಪ್ರೇಮ ಮತ್ತು ರೇಖಾ ಅವರು ಮಾಡಿದಂಥದ್ದು. ನಾಲ್ಕನೇದು ಮಿಸ್ಟರ್ ಎಲ್.ಎಲ್.ಬಿ. ಅದು ನಿರ್ಮಾಣ ಮತ್ತು ನಿರ್ದೇಶನ ಮಾಡಿದ್ದೆ. ಈಗ ಇದು ಮಾರಿಗೋಲ್ಡ್ ಬಂದು ನಿರ್ಮಾಣ ಮಾಡಿದ್ದೀನಿ. ನಿರ್ಮಾಣ ಮಾಡುವಂತ ಉತ್ಸಾಹ ಇತ್ತು, ಆದ್ರೆ ನಿರ್ಮಾಣದ ಕೆಲಸ ಎಷ್ಟು ಕಷ್ಟ ಅಂತ ನನಗೆ ಗೊತ್ತಿತ್ತು. ಆದ್ರೂ ಕೂಡ ಏನಕ್ಕೆ ನಾನು ಕೈ ಹಾಕ್ತೆ ಅಂತ ಹೇಳಬೇಕು ಅಂದ್ರೆ ಕಾರಣ ಕತೆ. ನಿರ್ದೇಶಕರು ಮಾಡ್ಕೊಂಡಿರುವಂತ ಸ್ಕ್ರೀನ್ ಪ್ಲೇ ಮತ್ತು ಸ್ಟೋರಿ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ರು. ನಾನು ಕತೆ ಹುಡುಕಾಟದಲ್ಲಿದ್ದೆ. ಆಕ್ಚುಲಿ ನಾನು ಡೈರೆಕ್ಷನ್ ಮಾಡಬೇಕು ಅಂತ ಕತೆ ಹುಡುಕಾಟದಲ್ಲಿದ್ದೆ. ಬೇರೆ ಒಂದು ಸಿನಿಮಾ ಅನೌನ್ಸ್ ಆಗಿತ್ತು ನನ್ನದು, ವಿನಯ್ ರಾಜ್ಕುಮಾರ್ ಮತ್ತು ಅರ್ಜುನ್ ಜನ್ಯ ಕಾಂಬಿನೇಷನ್ ಅಲ್ಲಿ ಯುವ ಕೇಸರಿ ಅಂತ ಒಂದು ಸಿನಿಮಾ ಅನೌನ್ಸ್ ಮಾಡಿದ್ದೆ. ಅದು ಕಾರಣದಿಂದ ಸ್ವಲ್ಪ ಡಿಲೇ ಆಗ್ತಿತ್ತು. ಮತ್ತೊಂದು ಸಿನಿಮಾ ಮಾಡೋಣ ಅಂತ ಕತೆ ಹುಡುಕಾಟದಲ್ಲಿದ್ದಾಗ ನನ್ನ ವಿಜಯ ಬ್ರಹ್ಮಸಾಗರ್ ಅವರ ಜೊತೆಯಲ್ಲಿ ನಮ್ಮ ರಾಘವೇಂದ್ರ ನಾಯ್ಕ ಅವರು ನನ್ನ ಆಫೀಸಿಗೆ ಕತೆ ಹೇಳಿ ಬಂತು. ಸರ್, ಕತೆ ಹುಡುಕಾಟದಲ್ಲಿದ್ದೀರಿ ಅಂತೆ, ನನ್ನ ಹತ್ರ ಒಂದು ಕತೆ ಇದೆ ಕೇಳ್ತೀರಾ ಅಂತ. ಸರಿ ಆಯ್ತು ಹೇಳಿ ಅಂತ